ಧರ್ಮಸ್ಥಳ ಹೆಣಹೂತ ಪ್ರಕರಣದಲ್ಲಿ ನಿನ್ನೆ ತಿಮ್ಮಾರೂಢಿಯವರ ಬಂಧನ ಮಾಡಿ ಜೈಲಿಗೆ ಕಳಿಸಲಾಗಿದೆ. ಪೊಲೀಸರು ತಿಮ್ಮಾರೂಢಿ ಬಂಧಿಸಿದ್ದನ್ನ ಸಮರ್ಥಿಸುವ ಭರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ನೀಡಿದ ಹೇಳಿಕೆಯೊಂದನ್ನು ಭಾರೀ ಚರ್ಚೆಗೆ ಗ್ರಾಸವಾಗ್ತಾ ಇರುವಂತದ್ದು. ತಿಮ್ಮಾರೂಢಿಯನ್ನ ಒದ್ದು ಒಳಗೆ ಹಾಕಿ ಅಂತ ಹೇಳಿ ಆದೇಶವನ್ನ ಕೊಟ್ಟಿದ್ದು ನಾನೇ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೊಂಡಿದ್ದಾರೆ. ಇದಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ತೀವ್ರ ಟೀಕೆ, ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ವಕೀಲ ಮನೋಜ್ ಪಂಡಿತ್ ಅವರು ಈ ಬಗ್ಗೆ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಬರ್ಕೊಂಡಿದ್ದಾರೆ. ಅದು ಕೂಡ ಖಾರವಾಗಿಯೇ ಪ್ರತಿಕ್ರಿಯೆ ನೀಡಿದ್ದಾರೆ. ಅವರು ವಕೀಲ ಮನೋಜ್ ಪಂಡಿತ್ ಅವರು ಬರಹ ಈಗ ಫ್ರೀಡಂ ಟಿವಿಯಲ್ಲಿ ಜನಮೆಚ್ಚಿದ ಬರಹಗಾರವಾಗಿದೆ. ಎಸ್, ಭಾರತ ಪೊಲೀಸ್ ರಾಜ್ಯ ಆಗಬೇಕು ಅಂತ ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು. ಎಸ್ ವೀಕ್ಷಕರೇ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಭಾರತ ಪೊಲೀಸ್ ರಾಜ್ಯ ಆಗಬಾರದು ಅಂತ ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು. ಆದರೆ ಕರ್ನಾಟಕದಲ್ಲಿ ನಾನ್ ಕಾಗ್ನಿಸಿಬಲ್ ಕೇಸ್ನಲ್ಲಿ ಒದ್ದು ಒಳಗೆ ಹಾಕಿ ಅಂತ ಹೇಳಿ ಪೊಲೀಸರಿಗೆ ಆಜ್ಞೆ ಮಾಡಲಾಗ್ತಾ ಇದೆ. ಇದು ಸಂವಿಧಾನ ವಿರೋಧಿ ಕೃತ್ಯ. ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳು ಒಂದಾಗಿ ಪೊಲೀಸ್ ವ್ಯವಸ್ಥೆಯನ್ನೇ ದುರುಪಯೋಗ ಪಡಿಸಿಕೊಳ್ತಾ ಇವೆ. ನಮ್ಮ ಭಾರತದ ಸತ್ತ ಪ್ರಜೆಗಳಿಗೆ ಯಾರಾದರೂ ಜೈಲಿಗೆ ಹೋದರೆ ಪರಮಾನಂದವಾಗುತ್ತೆ. ಇಡೀ ದಿನ ಅವರನ್ನ ಒದ್ದು ಒಳಗೆ ಹಾಕಿ ಚೆನ್ನಾಗಿ ಬಾರಿಸಿ ಹಿಂಬದಿಗೆ ಲಾಠಿಯನ್ನ ತೂರಿಸಿ ಎನ್ನುತ್ತಾ ಹಿಂಸಾ ವಿನೋದ ಆನಂದವನ್ನ ಅನುಭವಿಸ್ತಾ ಇರ್ತಾರೆ. ಬೇರೆಯವರಿಗೆ ಪೊಲೀಸರು ಹೊಡೆದು ಕೈಕಾಲು ಮುರಿದ್ರೆ ಅವರಿಗೆ ಪಾಯಸ ತಿಂದಷ್ಟು ಸಂತೋಷ. ಪೊಲೀಸರಿಗೆ ಯಾರನ್ನ ಹೊಡೆಯುವ ಅಧಿಕಾರವನ್ನ ನಮ್ಮ ದೇಶದ ಸಂವಿಧಾನ ಕೊಟ್ಟಿಲ್ಲ. ಅಷ್ಟೇ ಅಲ್ಲ, ಯಾರನ್ನಾದರೂ ಸುಮ್ಮನೆ ಬಂಧಿಸಲಿಕ್ಕೂ ಕೂಡ ಅವಕಾಶವನ್ನ ನೀಡಿಲ್ಲ. ಇವೆಲ್ಲ ಇದ್ರೂ ಕೂಡ ಇಡೀ ಪೊಲೀಸ್ ವ್ಯವಸ್ಥೆ ಕಾನೂನು ಮೀರಿ ಎಲ್ಲವನ್ನೂ ಕೂಡ ಜೈಲಿಗೆ ಅಟ್ಟುತ್ತಿದ್ದಾರೆ. ಇದನ್ನ ಸಂಭ್ರಮಿಸುವ ಜನರು ನಿಜಕ್ಕೂ ಕೂಡ ಅಜ್ಞಾನದ ಕೂಪದಲ್ಲಿ ಇದ್ದಾರೆ. ಸೊ ಇದೇ ಒಂದು ಡಿಕೆ ಶಿವಕುಮಾರ್ರನ್ನ ತಿಹಾರ್ ಜೈಲಿನಲ್ಲಿ ಹಾಕಿ ಕಪಾಳ ಮೋಕ್ಷ ಮಾಡಿದ್ರು, ಅದು ಕೂಡ ತಪ್ಪು. ವಕೀಲ ಮನೋಜ್ ಪಂಡಿತ್ ಅಂತ ಹೇಳಿ ಬರ್ಕೊಂಡಿರುವಂಥದ್ದು. ವಕೀಲ ಮನೋಜ್ ಜೈನ್ ಅವರು ಮೂಲತಃ ಶಿರಸಿಯವರಾಗಿದ್ದಾರೆ. ಅವರು ಎಲ್ಲಿ ಕೆಲಸವನ್ನ ಮಾಡಿಕೊಂಡಿದ್ದಾರೆ ಎನ್ನುವಂತಹ ಬಗ್ಗೆ ಹೆಚ್ಚಿನ ವಿವರಗಳು ಕೂಡ ಇಲ್ಲ. ಆದರೆ ನಮ್ಮ ನಡುವೆ ಏನಾಗ್ತಾ ಇದೆ ಎನ್ನುವುದರ ಬಗ್ಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ವಸ್ತುನಿಷ್ಠವಾಗಿ ಕಮೆಂಟ್ ಅನ್ನ ಹಾಕ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.